ಗ್ರೀಟಿಂಗ್ಸ್ ವೆನ್ ಅಂಡ್ ಆಲ್ ಫ್ರೆಂಡ್ಸ್. ಕಳೆದ 2 ಸೆಷನ್ಗಳಲ್ಲಿ ಗುಡ್ ವಿಲ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಫ್ರೆಂಡ್ಸ್, ಇನ್ ದಿ ವೆರಿ ಫಸ್ಟ್ ಸೆಷನ್ ವಿ ಹ್ಯಾಡ್ ದಿ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ರಿಗಾರ್ಡ್ ಟು ದಿ ಕಾನ್ಸೆಪ್ಟ್ ಆಫ್ ಗುಡ್ ವಿಲ್. ತದನಂತರ ವಿ ಮೂವ್ಡ್ ಅಹೆಡ್ ಅಂಡ್ ಟ್ರೈಡ್ ಟು ಲರ್ನ್ ಫೀಚರ್ಸ್ ಆಫ್ ಗುಡ್ ವಿಲ್. ಅದಾದಮೇಲೆ ಸರ್ಕಮ್ಸ್ಟೆನ್ಸಸ್ ವೆನ್ ಗುಡ್ ವಿಲ್ ನೀಡ್ಸ್ ಟು ಬಿ ವ್ಯಾಲ್ಯೂಡ್ ಅನ್ನೋ ಒಂದು ವಿಷಯದ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಈ 4 ವಿಷಯಗಳನ್ನು ನಾವು ಫಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಎರಡನೇ ಸೆಷನ್ ಅಲ್ಲಿ ದೇರ್ ಆರ್ 5 ಮೆಥಡ್ಸ್ ಆಫ್ ವ್ಯಾಲ್ಯೂಯಿಂಗ್ ಗುಡ್ ವಿಲ್ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಫ್ಕೋರ್ಸ್ ನಮ್ಮ ಸಿಲೆಬಸ್ಗೆ ಬೇಕಾಗಿರುವಂತಹ 5 ಮೆಥಡ್ಸ್ ಆಫ್ ಗುಡ್ ವಿಲ್ ಬಗ್ಗೆ ತಿಳ್ಕೊಂಡಿದ್ವಿ. ಅವು ಯಾವುವು? ಪಾಯಿಂಟ್ ನಂಬರ್ 1, ಇಟ್ ಇಸ್ ಆವರೇಜ್ ಪ್ರಾಫಿಟ್ಸ್ ಮೆಥಡ್. ಎರಡನೇದಾಗಿ ಸೂಪರ್ ಪ್ರಾಫಿಟ್ಸ್ ಮೆಥಡ್. ಮೂರನೇದಾಗಿ ಕ್ಯಾಪಿಟಲೈಸೇಷನ್ ಆಫ್ ಪ್ರಾಫಿಟ್ಸ್ ಮೆಥಡ್. ಅದರಲ್ಲಿ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ಸ್, ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ಸ್ ಅನ್ನೋದನ್ನ ತಿಳ್ಕೊಂಡು, ಫೋರ್ತ್ ದಿ ವಾಸ್ ಆನ್ಯುಯಿಟಿ ಮೆಥಡ್ ಅಂಡ್ ಲಾಸ್ಟ್ ಒನ್ ಫೇರ್ ವ್ಯಾಲ್ಯೂ ಮೆಥಡ್. ಈ 5 ಮೆಥಡ್ಸ್ ಆಫ್ ಗುಡ್ ವಿಲ್ ತಿಳ್ಕೊಂಡು ತದನಂತರ ವಿ ಡಿಸ್ಕಸ್ಡ್ ಇನ್ ಲೆಂತ್ ಹೌ ಟು ವ್ಯಾಲ್ಯೂ ಗುಡ್ ವಿಲ್ ಅಂಡರ್ ಆವರೇಜ್ ಪ್ರಾಫಿಟ್ಸ್ ಮೆಥಡ್. ಅದರಲ್ಲಿ ಮುಖ್ಯವಾಗಿ 3 ಸ್ಟೆಪ್ಸ್ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸ್ಟೆಪ್ ನಂಬರ್ 1 ವಾಸ್ ಕ್ಯಾಲ್ಕುಲೇಷನ್ ಆಫ್ adjusted profits. That was the most important point that you need to know. Now step 2 was calculation of average adjusted profits and step 3 was calculation of goodwill. Again I repeat the 3 steps. Step 1 calculation of adjusted profits, step 2 calculation of average adjusted profits and step 3 calculation of goodwill. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನು ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲೂ 6 ಆಸ್ಪೆಕ್ಟ್ಸ್ ದಟ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ವೈಲ್ ಕ್ಯಾಲ್ಕುಲೇಟಿಂಗ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಬಗ್ಗೆ ಇನ್ ಡೆಪ್ತ್ ಅನಾಲಿಸಿಸ್ ನ ಮಾಡಿದ್ದೀವಿ. ಫ್ರೆಂಡ್ಸ್, ಟುಡೇ ಲೆಟ್ ಅಸ್ ಟೇಕ್ ಅ ಸ್ಮಾಲ್ ಪ್ರಾಬ್ಲಮ್ and try to work out that problem under average profits method. Friends, ready idiri ansute? Let us move ahead and try to learn a problem under average profits method so that ಈ ಎಂಟೈರ್ ಪ್ರಾಸೆಸ್ಗೂ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನು ಸಹ ಇಲ್ಲಿ ನಾವು ಚರ್ಚೆ ಮಾಡಬಹುದು. ಫ್ರೆಂಡ್ಸ್, ಬಿಫೋರ್ ದಟ್ ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ಸ್ಮಾಲ್ ಪ್ರೊಫಾರ್ಮಾ. ಈ ಪ್ರೊಫಾರ್ಮಾ ಇಟ್ಕೊಂಡು ಆ 6 ಆಸ್ಪೆಕ್ಟ್ಸ್ ನ ಡಿಸ್ಕಸ್ ಮಾಡಿದ್ದೀನಲ್ಲ, ಆ 6 ಆಸ್ಪೆಕ್ಟ್ಸ್ ಒಳಗೊಂಡಂತಹ ಒಂದು ಸಣ್ಣ ಪ್ರೊಫಾರ್ಮಾ ತಿಳ್ಕೊಂಡು ಆ ಪ್ರೊಫಾರ್ಮಾನ ನಾವು ಇಟ್ಕೊಂಡು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಒಂದಲ್ಲ, ಯಾವುದೇ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕಂದ್ರೂ ದೇರ್ ಇಸ್ ಅ ಸ್ಮಾಲ್ ಪ್ರೊಫಾರ್ಮಾ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅಂಡ್ ಯು ಕ್ಯಾನ್ ಯೂಸ್ ದಿಸ್ ಪ್ರೊಫಾರ್ಮಾ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಫ್ರೆಂಡ್ಸ್, ಆರ್ ಯು ಆಲ್ ರೆಡಿ ಟು ಫಸ್ಟ್ ಲರ್ನ್ ದ ಪ್ರೊಫಾರ್ಮಾ? And after which I will take a small problem and try to discuss this particular concept of valuation of goodwill under average profits method. Friends, let us move ahead and learn these concepts. Friends, now let us try to learn the proforma to calculate adjusted profits. ಇದನ್ನು ಒಂದು ಕ್ಯಾಪ್ಸೂಲ್ ತರ ಕೊಡ್ತೀನಿ ನಿಮಗೆ. ಇದನ್ನ ಇಟ್ಕೊಂಡು ನೀವು ಯಾವುದೇ ಪ್ರಾಬ್ಲಮ್ಸ್ ಬೇಕಾದರೂ ನೀವು ಸಾಲ್ವ್ ಮಾಡಬಹುದು. ಫ್ರೆಂಡ್ಸ್, now let us learn the proforma to calculate adjusted profits. ಸ್ನೇಹಿತರೆ, ಮೊದಲಿಗೆ ನಾವು ಆಕ್ಚುಯಲ್ ಪ್ರಾಫಿಟ್ಸ್, ಕ್ವೆಶ್ಚನ್ ಅಲ್ಲಿ ಇದ್ದಂತಹ ಆಕ್ಚುಯಲ್ ಪ್ರಾಫಿಟ್ಸ್ ನ ಬರೆಯೋಣ. Now that would be the base from which we are going to start. Okay, now the first one is going to be the actual profits. Of course ಇದು ಕ್ವೆಶ್ಚನ್ ಅಲ್ಲೇ ಇರುತ್ತೆ. ಈ ಮಾಹಿತಿ ನಿಮಗೆ ಕ್ವೆಶ್ಚನ್ ಅಲ್ಲಿ ಸಿಗುತ್ತೆ. ಅಲ್ಲಿ ಯಾವ ಅಮೌಂಟ್ ಕೊಟ್ಟಿದ್ದಾನೋ ಆ ಅಮೌಂಟ್ ನ ಆಕ್ಚುಯಲ್ ಪ್ರಾಫಿಟ್ಸ್ ಅಂತ ಬರೀರಿ. ನಾನು ಕಳೆದ ಕ್ಲಾಸಲ್ಲೇ ಹೇಳಿದ್ದೀನಿ, ಕೆಲವೊಂದು ಅಡಿಷನ್ಸ್, ಕೆಲವೊಂದು ಡಿಡಕ್ಷನ್ಸ್ನ ನಾವು ಮಾಡಬೇಕಾಗತ್ತೆ. ಯಾವುದನ್ನೆಲ್ಲ ಆ್ಯಡ್ ಮಾಡಬೇಕು ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿ ಒಂದು ಕಡೆ ಹಾಕ್ಕೊಳ್ಳೋಣ. ಯಾವುದನ್ನೆಲ್ಲ ಡಿಡಕ್ಟ್ ಮಾಡಬೇಕು ಅವುಗಳನ್ನೆಲ್ಲನೂ ಒಂದು ಗ್ರೂಪ್ ಮಾಡಿ, ಒಂದು ಗುಂಪು ಮಾಡಿ ಒಂದು ಕಡೆ ಹಾಕಿದ್ರೆ ಇಟ್ ವಿಲ್ ಹೆಲ್ಪ್ ಯು ಟು ಲರ್ನ್ ಬೆಟರ್. ಫ್ರೆಂಡ್ಸ್, ಲೆಟ್ ಅಸ್ ಗೋ ಹೆಡ್ ಅಂಡ್ ಫಸ್ಟ್ ಟ್ರೈ ಟು ಸಿ ವಾಟ್ ಆಲ್ ನೀಡ್ಸ್ ಟು ಬಿ ಆ್ಯಡೆಡ್. ಮೊದಲನೇದಾಗಿ ಪ್ರಾಫಿಟ್ಸ್ ಆರ್ ಇನ್ಕಮ್ಸ್. I will write it here. Profits or incomes likely to arise in future. Profits or income likely to arise in future. Okay. Now again I repeat. ಕೆಲವೊಂದು ಪ್ರಾಫಿಟ್ಸ್ ಅಥವಾ ಇನ್ಕಮ್ಸ್ ಇಫ್ ದೇ ಆರ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್ ಅವನ್ನ ಆ್ಯಡ್ ಮಾಡಬೇಕಾಗತ್ತೆ.
ಫ್ರೆಂಡ್ಸ್ ಆರು ಆಸ್ಪೆಕ್ಟ್ನ ಬೇರೆ ಒಂದು ದೃಷ್ಟಿಕೋನದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನ ಸೆಗ್ರಿಗೇಟ್ ಮಾಡಿ ಮತ್ತಷ್ಟು ಕ್ಲಾರಿಟಿನ ಪಡ್ಕೊಳ್ಳೋಣ. ಫ್ರೆಂಡ್ಸ್, ಎರಡನೇದಾಗಿ ಲಾಸಸ್ ಆರ್ ಎಕ್ಸ್ಪೆನ್ಸಸ್ ನಾಟ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಕೀಪ್ ದಟ್ ಇನ್ ಮೈಂಡ್. ಲಾಸಸ್ ಆರ್ ಎಕ್ಸ್ಪೆನ್ಸಸ್ ನಾಟ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಇನ್ ಮುಂದೆ ಈ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಬರೋದಿಲ್ಲ ಅಂತ ಹೇಳಿದ್ರೆ ಅವುಗಳನ್ನು ಸಹ ಆಡ್ ಮಾಡಬೇಕಾಗತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಮೂರನೇದಾಗಿ ಎಕ್ಸೆಪ್ಷನಲ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್. ಓಕೆ, ನಾವು ಇವುಗಳನ್ನು ಸಹ ನಾವು ಆಡ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಾಲ್ಕನೇದಾಗಿ ಅಬ್ನಾರ್ಮಲ್ ಲಾಸಸ್ ಆರ್ ಇನ್ಫ್ಯಾಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಅಬ್ನಾರ್ಮಲ್ ಲಾಸಸ್ ಅಥವಾ ಎಕ್ಸ್ಪೆನ್ಸಸ್ ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನು ಸಹ ಆಡ್ ಮಾಡಬೇಕಾಗತ್ತೆ. ಸಿ, 6 ಆಸ್ಪೆಕ್ಟ್ಸ್ ನೋಡಿದೀವಿ. ಪ್ರಾಫಿಟ್ಸ್ ಆರ್ ಇನ್ಕಮ್ಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್, losses or expenses not likely to arise in future, then exceptional losses or expenses, abnormal losses or expenses, then also non-operating losses or expenses. ಇವುಗಳನ್ನು ಸಹ ನಾವು ಆಡ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಯು ಕೈಂಡ್ಲಿ ಫಾಲೋ ದಿಸ್ ಪ್ರೊಫಾರ್ಮಾ. ಇಟ್ ಇಸ್ ಜಸ್ಟ್ ಆಸ್ ಐ ಸೆಡ್ ಲೈಕ್ ಎ ಕ್ಯಾಪ್ಸೂಲ್, ರೆಡಿಮೇಡ್ ಕ್ಯಾಪ್ಸೂಲ್ ತರ ನಿಮಗಿದು. ಫೈನ್ ಎಕ್ಸೆಪ್ಷನಲ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್, abnormal losses or expenses, non-operating losses or expenses, ಇವನ್ನೆಲ್ಲಾನು ಆಡ್ ಮಾಡ್ತೀವಿ. ಜೊತೆಗೆ ಪ್ರಾಫಿಟ್ಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್, ಲಾಸಸ್ ನಾಟ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಫ್ರೆಂಡ್ಸ್, ಕಡೆಯದಾಗಿ ಅನ್ಯೂಶುವಲ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್. ಓಕೆ, ಇವನ್ನು ಸಹ ನಾವು ಆಡ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕೀಪ್ ದೀಸ್ ಇನ್ ಮೈಂಡ್. These are the 6 items that we need to add back to the actual profits given in the question. If we can have clarity with regard to that, I think you can move ahead. Friends, ಈ 6 items ನ ಟೋಟಲ್ ತಗೊಂಡು ಔಟರ್ ಕಾಲಮ್ ಹಾಕೊಳ್ಳಿ. ದಿ ಫಸ್ಟ್ ಆಕ್ಚುಯಲ್ ಪ್ರಾಫಿಟ್ಸ್ ಜೊತೆಗೆ ಇದನ್ನು ಸಹ ಆಡ್ ಮಾಡಿ ಹೊಸ ಒಂದು ಬ್ಯಾಲೆನ್ಸ್ ನ ನೀವು ಪಡೀರಿ. ನೌ ನೆಕ್ಸ್ಟ್ ಯು ನೀಡ್ ಟು ಲೆಸ್. ಡಿಡಕ್ಷನ್ಸ್ ಯಾವ್ಯಾವುದು ಅಂತ ನೋಡೋಣ. ಇಲ್ಲಿ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಆ್ಯಡ್ ಅನ್ನೋ ಒಂದು 6 ವಿಷಯಗಳನ್ನು ಕರೆಕ್ಟಾಗಿ ಕಲಿತ್ರೆ ಡಿಡಕ್ಷನ್ಸ್ ಇಸ್ ಪ್ರಿಟಿ ಸಿಂಪಲ್. ಇನ್ಫ್ಯಾಕ್ಟ್ ಜಸ್ಟ್ ದಿ ಆಪೋಸಿಟ್ ಆಫ್ ದಿಸ್. ಫಸ್ಟು ಅಲ್ಲಿ ಏನು ಬರೆದಿದ್ದೀವಿ? ಪ್ರಾಫಿಟ್ಸ್ ಆರ್ ಇನ್ಕಮ್ಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಇಲ್ಲಿ ಏನೇ ಬರೀತೀವಿ? ಲಾಸಸ್ ಆರ್ ಎಕ್ಸ್ಪೆನ್ಸಸ್ likely to arise in future, likely to arise in future. ಅಲ್ಲಿ ಏನು ಬರ್ದಿರ್ತೀರೋ ಅದನ್ನ ಅಲ್ಲಿ ಪ್ರಾಫಿಟ್ಸ್ ಇದ್ರೆ ಇಲ್ಲಿ ಲಾಸಸ್ಸು, ಅಲ್ಲಿ ಲಾಸಸ್ ಇದ್ರೆ ಇಲ್ಲಿ ಪ್ರಾಫಿಟ್ಸ್. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅಡಿಷನ್ಸ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಡಿಡಕ್ಷನ್ಸ್ ವಿಲ್ ಬಿ ಪ್ರಿಟಿ ಸಿಂಪಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಎರಡನೇದಾಗಿ ಅಲ್ಲಿ ಏನು ಬರ್ದಿದ್ದೀವಿ? ಇಲ್ಲಿ ನೋಡಿ, ಲಾಸಸ್ ಆರ್ ಎಕ್ಸ್ಪೆನ್ಸಸ್ ನಾಟ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಇಲ್ಲಿ ಏನು ಬರಬೇಕಾಗತ್ತೆ? ಪ್ರಾಫಿಟ್ಸ್ ಆರ್ ಇನ್ಕಮ್ಸ್ ನಾಟ್, ಮತ್ತೆ ಹೇಳಿದ್ದೀನಿ ನಾಟ್ ಇಂಪಾರ್ಟೆಂಟ್, ನಾಟ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಓಕೆ, ದೆನ್ ಅಲ್ಲಿ ಎಕ್ಸೆಪ್ಷನಲ್ ಲಾಸಸ್ಸು, ಅಬ್ನಾರ್ಮಲ್ ಲಾಸಸ್ಸು, ನಾನ್ ಆಪರೇಟಿಂಗ್ ಲಾಸಸ್ಸು, ಅನ್ಯೂಶುವಲ್ ಲಾಸಸ್ ಬರೆದಿದ್ದೀವಿ. ಇಲ್ಲಿ ಇಷ್ಟೂ ಪ್ರಾಫಿಟ್ಸ್ ಅಥವಾ ಇನ್ಕಮ್ಸ್ ಅಂತ ಬರೀಬೇಕಾಗತ್ತೆ. ನಾವು ಅಲ್ಲಿ ಮೂರನೇದು ಎಕ್ಸೆಪ್ಷನಲ್ ಲಾಸಸ್ ಅಂತ ಬರೆದಿದ್ದೀವಿ. ಇಲ್ಲೇನು ಬರೆಯೋಣ? ಎಕ್ಸೆಪ್ಷನಲ್ ಪ್ರಾಫಿಟ್ಸ್ ಆರ್ ಇನ್ಕಮ್ಸ್. ಅಲ್ಲಿ ನಾಲ್ಕನೇದಾಗಿ ಅಬ್ನಾರ್ಮಲ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್ ಅಂತ ಬರೆದಿದ್ವಿ. ಇಲ್ಲಿ ಅಬ್ನಾರ್ಮಲ್ ಪ್ರಾಫಿಟ್ಸ್ or incomes. Fine friends, let us move to the fifth point. ಅಲ್ಲಿ ನಾನ್ ಆಪರೇಟಿಂಗ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್ ಅಂತ ಬರ್ದಿದ್ವಿ. ಇಲ್ಲಿ ನಾನ್ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಇನ್ಕಮ್ಸ್. ಆರನೇದಾಗಿ ಅಲ್ಲಿ ಅನ್ಯೂಶುವಲ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್ ಅಂತ ಬರ್ತಿದ್ವಿ. ಇಲ್ಲಿ ಅನ್ಯೂಶುವಲ್ ಪ್ರಾಫಿಟ್ಸ್ ಆರ್ ಇನ್ಕಮ್ಸ್ ಅಂತ ಬರೀತೀವಿ. ಫ್ರೆಂಡ್ಸ್, ಮತ್ತೆ ನೋಡ್ಕೊಳ್ಳಿ, ಈ 6 ಅಡಿಷನ್ಸ್ ತಿಳ್ಕೊಂಡ್ರೆ ಡಿಡಕ್ಷನ್ಸ್ ಪ್ರಿಟಿ ಸಿಂಪಲ್. ಅಲ್ಲಿ ಪ್ರಾಫಿಟ್ಸ್ ಇದ್ರೆ ಲಾಸಸ್ಸು, ಲಾಸಸ್ ಇದ್ರೆ ಪ್ರಾಫಿಟ್ಸ್ ಅಂತ ನೀವು ಚೇಂಜ್ ಮಾಡ್ಕೊಂಡು ಬರೀರಿ. ಫ್ರೆಂಡ್ಸ್, ಇದನ್ನ ಟೋಟಲ್ ಔಟರ್ ಕಾಲಮ್ ಹಾಕೊಂಡ್ರೆ ದಿ ಬ್ಯಾಲೆನ್ಸಿಂಗ್ ಫಿಗರ್ ವುಡ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಫ್ರೆಂಡ್ಸ್,
ಈ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ನೀವು ತಿಳ್ಕೊಂಬಿಟ್ರೆ ಐ ಥಿಂಕ್ 90% ಆಫ್ ದಿ ಪ್ರಾಬ್ಲಮ್ ಇಸ್ ಡನ್. And one more important thing, this total has to be deducted, keep that in mind. ಆದ ಕಾರಣ ನಾನು ಬ್ರಾಕೆಟ್ಸಲ್ಲಿ ಹಾಕಿರ್ತೀನಿ, ಬ್ರಾಕೆಟ್ಸಲ್ಲಿ ಹಾಕಿದರೆ ನೀವು ಡಿಡಕ್ಟ್ ಮಾಡಬೇಕು ಅನ್ನೋದು ತಿಳ್ಕೊತೀರಾ. ಫೈನ್. ದಿ ರಿಮೈನಿಂಗ್ ಬ್ಯಾಲೆನ್ಸ್ ಆರ್ ದಿ ಫೈನಲ್ ಬ್ಯಾಲೆನ್ಸ್ ಇಸ್ ರೆಫರ್ಡ್ ಟು ಅಸ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಫ್ರೆಂಡ್ಸ್, ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ತಿಳ್ಕೊಂಬಿಟ್ರೆ ಯು ನೋ ಹೌ ಟು ಕ್ಯಾಲ್ಕುಲೇಟ್ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. Now average adjusted profits, the adjusted total adjusted profits divided by number of years. ಅದು ಸಹ ನಿಮಗೆ ಗೊತ್ತಿದೆ, ಫಾರ್ಮುಲಾ ಬೇಕಾದರೆ ಇಲ್ಲೇ ಬರೀತೀನಿ. Average adjusted profits is equal to total adjusted profits divided by number of years. Okay, fine. ಇದು ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಗುತ್ತೆ. ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಸಿಕ್ಕರೆ ನಿಮಗೆ ಗುಡ್ ವಿಲ್ ಇಸ್ ಜಸ್ಟ್ ಒನ್ ಸ್ಟೆಪ್. ಗುಡ್ ವಿಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಇಂಟು ಆವ್ರೇಜ್ ಪ್ರಾಫಿಟ್ಸ್ ಅಥವಾ ಆವ್ರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. If you can know this pro forma, I am sure that you wouldn't have any confusions. Kindly look into this pro forma. Kindly make a note of this pro forma as well. Once you get the adjusted profits, calculation of goodwill is just a step away. Friends, now that we have got clarity with regard to all these, let us move ahead and try to work out a small problem and try to have even more clarity with respect to these concepts. Friends, now let us say there is a small problem, and in this problem it says the following particulars are available in respect of business carried on by Mr. Kumar. Fine. He has given 3 years of profits, 2009, 10 and 11. ನೀವು ಒಂದು ಕ್ವೆಶ್ಚನ್ ಕೇಳ್ಬೋದು, ಸರ್ ನಾವು ಓದ್ತಾ ಇರೋದು ಕಾರ್ಪೊರೇಟ್ ಅಕೌಂಟಿಂಗ್, ಇಲ್ಲಿ ಮಿಸ್ಟರ್ ಕುಮಾರ್ ಅನ್ನೋದು ಸೋಲ್ ಪ್ರೊಪ್ರೈಟರ್ಶಿಪ್, ಅವನ ಗುಡ್ವಿಲ್ನ ಇಲ್ಲಿ ಓದೋದು ಸೂಕ್ತನಾ ಅಂತ. ಆಲ್ರೆಡಿ ಕಳೆದ ಸೆಷನಲ್ಲಿ ಒಂದು ಹೇಳಿದ್ದೆ, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಯಾವ ಸಂದರ್ಭಗಳಲ್ಲಿ ನಾವು ಮಾಡಬೇಕು ಅಂತ. ಅಲ್ಲಿ ಒಂದು ಮಾತು ಹೇಳಿದ್ದೆ, ಇಫ್ ಅ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಕನ್ವರ್ಟೆಡ್ ಇಂಟು ಅ ಜಾಯಿಂಟ್ ಸ್ಟಾಕ್ ಕಂಪನಿ ಯು ನೀಡ್ ಟು ವ್ಯಾಲ್ಯೂ ಗುಡ್ವಿಲ್ ಅಂತ ಹೇಳಿದ್ದೆ. ನಾವು ಇಟ್ ಕುಡ್ ಬಿ ಒನ್ ಸಚ್ ಕೇಸ್ ವೇರ್ ಮಿಸ್ಟರ್ ಕುಮಾರ್ ಹೂ ಇಸ್ carrying on a sole proprietorship wants to convert into a joint stock company. Hence this problem makes sense as well. Friends, ಇಲ್ಲಿ 3 ವರ್ಷದ ಪ್ರಾಫಿಟ್ಸ್ ನ ಕೊಟ್ಟಿದ್ದಾನೆ. 2009, 10, 11 ಇರಲಿ, 50,000, 48,000 and 52,000. Fine. The profits of 2010 is reduced by 5,000 due to stock destroyed by fire. This is first adjustment. Kindly concentrate here. ಇಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಅದರಿಂದ ಒಂದು ಲಾಸ್ ಈಸ್ rupees 5,000. ಕೀಪ್ ದಿಸ್ ಇನ್ ಮೈಂಡ್. ನಾವು ಇದು ಅನ್ಯೂಶುವಲ್ ಲಾಸ್ ಅಲ್ವಾ? ಅನ್ಯೂಶುವಲ್ ಲಾಸ್ನ ನಾವೇನು ಮಾಡಬೇಕು, ನಮ್ಮ ಪ್ರೊಫಾರ್ಮದಲ್ಲಿ ನೋಡೋಣ. ಓಕೆ, ಅನ್ಯೂಶುವಲ್ ಲಾಸಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿದೆ ಅನ್ಯೂಶುವಲ್ ಲಾಸಸ್ ಆರ್ ಎಕ್ಸ್ಪೆನ್ಸಸ್ ನೀಡ್ಸ್ ಟು ಬಿ ಆ್ಯಡೆಡ್ ಬ್ಯಾಕ್. ದೇರ್ ಫೋರ್ ಈ ಒಂದು 5,000 rupeesನ ಆ್ಯಡ್ ಮಾಡಬೇಕು. ವಿ ಹ್ಯಾವ್ ಗಾಟ್ ಫಸ್ಟ್ adjustment ready for the problem. ಎರಡನೇದಾಗಿ, and profits of 2009 include a non-operating income of rupees 3,000 ಅಂತ ಹೇಳ್ತಾನೆ. ಓಕೆ, ನಾನ್ ಆಪರೇಟಿಂಗ್ ಇನ್ಕಮ್ನ ಏನು ಮಾಡಬೇಕು, ಇಲ್ಲೇ ಇದೆ ನೋಡಿ, ನಾನ್ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಇನ್ಕಮ್ಸ್ನ ಮೈನಸ್ ಮಾಡಬೇಕು, ಲೆಸ್ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ದೇರ್ ಫೋರ್ ಈ 3,000 ನಾವೇನು ಮಾಡಬೇಕಾಗತ್ತೆ, ಡಿಡಕ್ಟ್ ಮಾಡಬೇಕು. ಸೊ ಈ 5,000 ಆ್ಯಡ್ ಮಾಡಬೇಕು, 3,000 ಡಿಡಕ್ಟ್ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ. ಫ್ರೆಂಡ್ಸ್, ಲೆಟ್ ಅಸ್ ಗೋ ಅಹೆಡ್. ದಿ ಪ್ರಾಫಿಟ್ಸ್ ಆಫ್ 2010 ಇನ್ಕ್ಲೂಡ್ rupees 2,000 income on investments. Kindly listen to me. Income on investment ಅನ್ನೋದು ಈ ಕಂಪನಿ ಅಥವಾ ಈ ಬಿಸ್ನೆಸ್ ಬೇರೆ ಕಡೆ ಮಾಡಿದೆ. When you earn income on such investments, it is non-operating incomes. ಫ್ರೆಂಡ್ಸ್, ಈಗ ತಾನೇ ನೋಡಿದ್ದೀವಿ, ನಾನ್ ಆಪರೇಟಿಂಗ್ ಇನ್ಕಮ್ಗಳನ್ನು ಡಿಡಕ್ಟ್ ಮಾಡಬೇಕು. therefore ಈ ಅಡ್ಜಸ್ಟ್ಮೆಂಟ್ ಇಸ್ ಆಲ್ಸೋ ಅಂಡರ್ಸ್ಟುಡ್. ಫ್ರೆಂಡ್ಸ್, ಸ್ಟಾಕ್ ಇಸ್ ನಾಟ್ ಇನ್ಶೂರ್ಡ್ and it was decided to insure the stock in future. ಇದುವರ ತನಕ ನಾವು ಈ ಸ್ಟಾಕ್ ಯಾವುದೇ ರೀತಿಯಾದ ಇನ್ಶೂರೆನ್ಸ್ ತಗೊಂಡಿಲ್ಲ. ಫೈರ್ ಇನ್ಶೂರೆನ್ಸ್ ಬೇಸಿಕಲಿ ಇಟ್ ಕುಡ್ ಬಿ. ಇನ್ಮೇಲೆ ನಾವು ಈ ಇನ್ಶೂರೆನ್ಸ್ನ ತಗೊಳ್ಳೋಣ ಅಂತ ಇದ್ದೀವಿ. ಇನ್ಶೂರೆನ್ಸ್ ಪ್ರೀಮಿಯಂ ಇಸ್ ಎಸ್ಟಿಮೇಟೆಡ್ ಅಟ್ rupees 500 per annum. ಆಲ್ರೆಡಿ ನಾವು ಪ್ರೊಫಾರ್ಮಾದಲ್ಲಿ ಒಂದು ಇನ್ಮೇಲೆ ಇದು ಎವ್ರಿ ಇಯರ್ 500 rupees ಎಕ್ಸ್ಪೆನ್ಸ್ ಬರುತ್ತೆ.
ಇಟ್ ಇಸ್ ಎಕ್ಸ್ಪೆನ್ಸಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಇಲ್ಲಿ ನೋಡಿ, ಇಲ್ಲಿದೆ ಎಕ್ಸ್ಪೆನ್ಸಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ಇದುವರ ತನಕ ಈ ಇನ್ಶೂರೆನ್ಸ್ ಇರಲಿಲ್ಲ. ಇನ್ಶೂರೆನ್ಸ್ ತಗೊಂಡ್ಮೇಲೆ ಇನ್ಮೇಲೆ ಈ ಒಂದು ಎಕ್ಸ್ಪೀರಿಯನ್ಸ್ ಇನ್ ದಿ ಫಾರ್ಮ್ ಆಫ್ ಪ್ರೀಮಿಯಂ ನಮಗೆ ಬರ್ತಾ ಇರುತ್ತೆ. ದೇರ್ಫೋರ್ ಎಕ್ಸ್ಪೆನ್ಸಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್ ಏನು ಮಾಡಬೇಕಾಗುತ್ತೆ, ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ದೇರ್ಫೋರ್ ಈ 500 ಸಹ ಪ್ರತಿ ವರ್ಷ ಡಿಡಕ್ಟ್ ಮಾಡಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟ್, ಫೇರ್ ರೆಮ್ಯುನರೇಷನ್ ಟು ದಿ ಪ್ರೊಪ್ರೈಟರ್ ಇಸ್ rupees 10,000. ಫ್ರೆಂಡ್ಸ್, ಇದನ್ನು ಸಹ ದಿಸ್ ಇಸ್ ಅನ್ ಎಕ್ಸ್ಪೆಂಡಿಚರ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್. ವಿ ವಿಲ್ ಡಿಡಕ್ಟ್ 10,000 per annum. ಫ್ರೆಂಡ್ಸ್, ಇದಿಷ್ಟೂ ಅಡ್ಜಸ್ಟೆಡ್ ಪ್ರಾಫಿಟ್ಸ್ಗೆ ಬೇಕಾಗಿದ್ದಂತಹ ಮಾಹಿತಿ. ದೆನ್ ದಿ ಲಾಸ್ಟ್ ಲೈನ್ ಹಿ ಸೇಸ್, ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ದಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಓಕೆ, ಆನ್ ದಿ ಬೇಸಿಸ್ ಆಫ್ 2 years ಪರ್ಚೇಸ್, 2 ವರ್ಷ ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ಸ್ ಆಫ್ ಲಾಸ್ಟ್ 3 years. ನಾನು ಹೇಳ್ತಾ ಇದ್ದೆ, ಈ 2 years ಬೇರೆ, ಈ 3 years ಬೇರೆ. ನಾವು 2 years purchase of average profits of how many years? Last 3 years. Friends, now that we have known the problem, let us move ahead and try to solve this particular problem. Friends, ಈಗ ಈ ಪ್ರಾಬ್ಲಮ್ನ ಮಾಡಬೇಕಂತ ಹೇಳಿದ್ರೆ ಆಲ್ರೆಡಿ ಯು ನೋ, ಆಸ್ ಪರ್ ದಿ SRS ಫಾರ್ಮುಲಾ, ಸ್ಟೆಪ್ 1 is ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಮಾಡಬೇಕು. ನಾವು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಮಾಡಿದ್ರೆ 80% ಆಫ್ ದಿ ಪ್ರಾಬ್ಲಮ್ ಮುಗಿದೋಯ್ತು. ಫ್ರೆಂಡ್ಸ್, ನಾವು ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ ದಿ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಇದಕ್ಕೆ ಪ್ರೊಫಾರ್ಮಾದಲ್ಲಿ ಇದ್ದಂತಹ ಒಂದು ಟೇಬಲ್ನ ಹಾಕೊಳ್ಳೋಣ. ಐ ವಿಲ್ ಇನ್ಸರ್ಟ್ ಅ ಟೇಬಲ್. ಈಗ ನಾನು ಒಂದು ಟೇಬಲ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಸಹ ನನ್ನ ಜೊತೆಗೇನೆ ಮಾಡ್ತಾ ಬರಬಹುದು. ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಒಂದು ಕಾಲಮ್ ಹಾಕೊಂಡಿದ್ದೀನಿ. 3 years ಅನ್ನೋದ್ರಿಂದ 2009, 2010, 2011 3 ಕಾಲಮ್ಸ್ನ ನಾನು ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನೌ ಲೆಟ್ ಅಸ್ ಮೂವ್ ಅಹೆಡ್ ಅಂಡ್ ಟ್ರೈ ಟು ಕ್ಯಾಲ್ಕುಲೇಟ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಮೊದಲಿಗೆ ನಾನು ಆಕ್ಚುಯಲ್ ಪ್ರಾಫಿಟ್ಸ್ನ ಬರ್ಕೋತೀನಿ. ಓಕೆ, ನೀವು ಸಹ ನನ್ನ ಜೊತೆಗೇನೆ ಮಾಡಿ. ಆಕ್ಚುಯಲ್ ಪ್ರಾಫಿಟ್ಸ್, ನಾವು ಈ ಆಕ್ಚುಯಲ್ ಪ್ರಾಫಿಟ್ಸ್ ಕ್ವೆಶ್ಚನಲ್ಲೇ ಕೊಟ್ಟಿದ್ದಾನೆ. ಅದು ಎಷ್ಟು ಅನ್ನೋದನ್ನು ನೋಡೋಣ. 50,000, 48,000, 52,000. ಐ ವಿಲ್ ರೈಟ್ ದಿಸ್. 50,000, 48,000 and 52,000. ಅವನು ಕೊಟ್ಟಂತಹ ಆಕ್ಚುಯಲ್ ಪ್ರಾಫಿಟ್ಸ್ನ ಹಾಗೆ ಬರ್ಕೊಂಡಿದ್ದೀನಿ. ನೌ ಲೆಟ್ ಅಸ್ ಸಿ ವಾಟ್ ಆಲ್ ನೀಡ್ಸ್ ಟು ಬಿ ಡನ್. ಐ ವಿಲ್ ಪುಟ್ ಅಸ್ ಅಡ್ಜಸ್ಟ್ಮೆಂಟ್ಸ್. ಯಾವ ಥರ ಅಡ್ಜಸ್ಟ್ಮೆಂಟ್ಸ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಂದೊಂದಾಗಿ ತಗೊಂಡು ಮಾಡ್ಕೊಳ್ಳೋಣ. ಸಿ, 2 ರೀತಿಯಾಗಿ ನೀವು ಮಾಡ್ಬೋದು. ಅಡಿಷನ್ಸ್ನೆಲ್ಲ ಒಟ್ಟಿಗೆ ಗುಂಪು ಮಾಡಿಕೊಂಡು, ತದನಂತರ ಡಿಡಕ್ಷನ್ಸ್ ಎಲ್ಲ ಗುಂಪು ಮಾಡ್ಕೊಂಡು ಬರೀಬೋದು. ಅದಕ್ಕಿಂತ ಆಸ್ ಐ ಸೆಡ್, ನೀವು ಪ್ರಾಬ್ಲಮ್ ಓದೋವಾಗಲೇ ಅಲ್ಲಿ ಅಡಿಷನ್ ಡಿಡಕ್ಷನ್ ಅಂತ ತಿಳ್ಕೊಂಬಿಡಿ. ದೆನ್ ಯು ಕ್ಯಾನ್ ಡೂ ಇಟ್ ಸೈಮಲ್ಟೇನಿಯಸ್ಲಿ. ಎರಡನ್ನೂ ಸಹ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ ನಂಬರ್ 1. ದಿ ಫಸ್ಟ್ ಒನ್ ನೋಡಿ, ಲಾಸ್ ಡ್ಯೂ ಟು ಫೈರ್. ಲಾಸ್ ಡ್ಯೂ ಟು ಫೈರ್, ಇದು ಯಾವ ಥರ ಒಂದು, ಇಟ್ ಇಸ್ ಅನ್ಯೂಶುವಲ್. ಓಕೆ, ಇಟ್ ಇಸ್ ಅನ್ಯೂಶುವಲ್ ಲಾಸ್. ಅನ್ಯೂಶುವಲ್ ಲಾಸ್ನ ಏನು ಮಾಡಬೇಕು ಅಂತ ಮತ್ತೆ ಬೇಕಾದರೆ ನೀವು ಇಲ್ಲಿ ನೋಡ್ಕೊಳ್ಳಿ. ಅನ್ಯೂಶುವಲ್ ಲಾಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ನಾವು ಇನ್ ವಿಚ್ ಇಯರ್ ಹ್ಯಾಸ್ ದಿಸ್ ಹ್ಯಾಪೆಂಡ್ ಅಂತ ಕೇಳಿದ್ರೆ 2010. ನಾವು 2010ಗೆ ಬಂದು 2010ನಲ್ಲಿ ಈ ಅನ್ಯೂಶುವಲ್ ಲಾಸ್ ಆಫ್ ರುಪೀಸ್ ಎಷ್ಟಿತ್ತು? 5,000. ಆ 5,000ನ ನಾವೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಐ ಹ್ಯಾವ್ ಆ್ಯಡೆಡ್. ನಾವು ಈ ಒಂದು ಅಡ್ಜಸ್ಟ್ಮೆಂಟ್ ಯು ನೀಡ್ ನಾಟ್ ಹ್ಯಾವ್ ಇಟ್ ಫಾರ್ 2009 ಆಸ್ ವೆಲ್ ಆಸ್ 2011. ಫ್ರೆಂಡ್ಸ್, ಈಗ ನಾವು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ಇಟ್ ಸೇಸ್ ಪ್ರಾಫಿಟ್ಸ್ ಆಫ್ 2009 ಇನ್ಕ್ಲೂಡ್ ಅ ನಾನ್ ಆಪರೇಟಿಂಗ್ ಇನ್ಕಮ್ ಆಫ್ 3,000. ನಿಮಗೆ ತಿಳಿದಿದೆ, ಆಸ್ ಪರ್ ದಿ ಪ್ರೊಫಾರ್ಮಾ ನಾನ್ ಆಪರೇಟಿಂಗ್ ಇನ್ಕಮ್ನ ಡಿಡಕ್ಟ್ ಮಾಡಬೇಕು. ಇಲ್ಲೇ ಇದೆ ನೋಡಿ, ನಾನ್ ಆಪರೇಟಿಂಗ್ ಇನ್ಕಮ್ ಹ್ಯಾಸ್ ಟು ಬಿ ಡಿಡಕ್ಟೆಡ್. ಯಾವ ವರ್ಷಕ್ಕೆ ಇದು ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಇಟ್ ಇಸ್ 2009. ದೇರ್ಫೋರ್ ವಿ ವಿಲ್ ಗೋ ಹಿಯರ್. ದಿಸ್ ಇಸ್ ನಾನ್ ಆಪರೇಟಿಂಗ್ ಇನ್ಕಮ್. ನಾನ್ ಆಪರೇಟಿಂಗ್ ಇನ್ಕಮ್ ಇದು 2009ಗೆ ಸಂಬಂಧಪಟ್ಟಂತಹ ಅಮೌಂಟು. ದೇರ್ಫೋರ್ ದಿ ಅಮೌಂಟ್ ಎಷ್ಟಿದೆ? ಅದು 3,000. ಅದನ್ನು ಇಲ್ಲಿ ಬರೀತೀನಿ, 3,000. ಬ್ರಾಕೆಟ್ಸಲ್ಲಿ ಹಾಕಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅ ಡಿಡಕ್ಷನ್. ಫ್ರೆಂಡ್ಸ್, ಬೇರೆ 2 ವರ್ಷಕ್ಕೂ ಇದು ಸಂಬಂಧಪಡೋದಿಲ್ಲ. ದೇರ್ಫೋರ್ ಯು ಕ್ಯಾನ್ ಪುಟ್ ನಲ್ ಆರ್ ಅ ಡ್ಯಾಶ್ ಟು ದಿ ರೆಸ್ಟ್ ಆಫ್ ದಿ ಇಯರ್ಸ್. ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಮೂರನೇದಾಗಿ ಪ್ರಾಫಿಟ್ಸ್ ಆಫ್ 2010 ಇನ್ಕ್ಲೂಡ್ ರುಪೀಸ್ 2,000 ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್. ಆಲ್ರೆಡಿ ಹೇಳಿದ್ದೀನಿ,
ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಡಿರೈವ್ ಮಾಡುವಂತಹ ಇನ್ಕಮ್ಸ್ ಇಸ್ ನಾನ್ ಆಪರೇಟಿಂಗ್ ಇನ್ಕಮ್. ಈ ನಾನ್ ಆಪರೇಟಿಂಗ್ ಇನ್ಕಮ್ನ ಈಗ ತಾನೇ ನಾವು ಮಾಡಿದ್ದೀವಿ, ಇಟ್ ಇಸ್ ಡಿಡಕ್ಷನ್ಸ್. ಓಕೆ, ಇಂಟರೆಸ್ಟ್ ಆರ್ ಏನಂತ ಕೊಟ್ಟಿದ್ದಾನೆ ಅವನು, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್, ಹಾಗೆ ಬರೀತೀನಿ, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ನೀಡ್ ಟು ಬಿ ಡಿಡಕ್ಟೆಡ್. ಯಾವ ವರ್ಷಕ್ಕಿದು ಅಂತ ಕೇಳಿದ್ರೆ ಇಟ್ ಈಸ್ ಪರ್ಟೈನಿಂಗ್ ಟು ಇಯರ್ 2010. ಕ್ಲಿಯರಾಗಿ ಕೊಟ್ಟಿದ್ದಾನೆ, 2010 ಮಾತ್ರ ಇತ್ತು ಅಂತ. Therefore 2010 ಮಾತ್ರ, ಸಿನ್ಸ್ ವಿ ಆರ್ ಡಿಡಕ್ಟಿಂಗ್ ಐ ಪುಟ್ ಇಟ್ ಇನ್ ಬ್ರಾಕೆಟ್ಸ್. Friends, we will move ahead to the next adjustment. Point number 4 ಇಲ್ಲಿ ನೋಡಿ, this stock is not insured. Okay, it was decided to insure this stock in future. Okay, ಇನ್ಮೇಲೆ ಇನ್ಶೂರೆನ್ಸ್ ತಗೋತೀವಿ. ಇದರಿಂದ ಆಗುವಂತಹ ಎಕ್ಸ್ಪೆನ್ಸಸ್ ಎಷ್ಟು ಅಂತ ನೋಡಿದ್ರೆ 500 per annum. ಇನ್ನು ಮುಂದೆ ಆಗುವಂತಹ ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಲೈಕ್ಲಿ ಟು ಅರೈಸ್ ಇನ್ ಫ್ಯೂಚರ್, ಅದನ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಇದು ಪ್ರತಿ ವರ್ಷ ಆಗೋದ್ರಿಂದ ನಾವು ಪ್ರತಿ ವರ್ಷ ಇದನ್ನ ಯಾವ ಥರ ಮಾಡ್ಬೋದು ಅಂದರೆ ಆವ್ರೇಜ್ ತಗೊಂಡು ಡಿಡಕ್ಟ್ ಮಾಡ್ಬೋದು. ನಾನು ಇಲ್ಲೇ ಮಾಡ್ತೀನಿ. ಇದು ಇನ್ನು ಮುಂದೆ ಆಗುವಂತಹ ಎಕ್ಸ್ಪೆನ್ಸಸ್ ಪ್ರತಿ ವರ್ಷನ ನಾನು ಡಿಡಕ್ಟ್ ಮಾಡ್ತೀನಿ. ಫ್ರೆಂಡ್ಸ್, ದ ಎಕ್ಸ್ಪೆನ್ಸಸ್ ಇಸ್ 500 per annum. Therefore I will write it here as fire insurance premium per annum. Okay, it is 500 rupees. Since it has to take place every year, I will deduct it for each of the years. Okay friends, every year ನೀವು ಇದನ್ನ ಡಿಡಕ್ಟ್ ಮಾಡಿ. Therefore every year I have put this amount of 500 in brackets because it is a deduction. ಅದಾದಮೇಲೆ ಫೇರ್ ರೆಮ್ಯುನರೇಷನ್ ಟು ಪ್ರೊಪ್ರೈಟರ್ ಇಸ್ 10,000 per annum. ಇದನ್ನು ಸಹ ನಾವು ಡಿಡಕ್ಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀವಿ. Therefore I will put it here, fair remuneration to the proprietor. This is again expenses which is likely to arise in future. Okay, proprietor. Now the amount is 10,000 per annum. Since it is to happen every year, I will deduct it every year. 10,000 is an expense which is likely to arise every year. Hence every year I will deduct 10,000. Friends, ishtadmele you have reached the final stage of calculation of adjusted profits. Let us take the total. Friends, this is how we need to calculate adjusted profits. Our step 1, that is calculation of adjusted profits, is done. Friends, now let us move ahead and try to calculate average adjusted profits. That is our step 2, calculation of average adjusted profits. Friends, when I was talking about SRS formula, I asked you to look into very important concept, look at the trend. Now, is there an increasing trend in this? Of course, yes. If you see, first year I had 36,500. From then on, it has increased. Again, it has increased in the third year. See, you need not worry about the quantum of increase. You just have to look at the trend. ಅದು ಸತತವಾಗಿ ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇದೆಯಾ ಅಂತ ನೋಡ್ಕೋಬೇಕಷ್ಟೇ. ನೀವು ನೋಡಿ ಅಕಸ್ಮಾತ್ ಆಗಿ ಕಂಟಿನ್ಯೂಯಸ್ ಆಗಿ ಇನ್ಕ್ರೀಸಿಂಗ್ ಟ್ರೆಂಡಲ್ಲಿದ್ದರೆ, as I already said, you have to use weighted average method. Let us see how to do that. Friends, you know the formula to calculate average adjusted profits. Now this is the formula. Average adjusted profits is equal to total adjusted profits divided by number of years. Friends, ಇಲ್ಲಿ weighted average method na follow ಮಾಡಬೇಕು. Keep that in mind. Let us see how to do that. Now 36,500 into 1. ಸಿ ವೆಯ್ಟ್ಸ್ ಯಾವ ರೀತಿ ಅಸೈನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ನೀವು ಬರ್ಕೊಂಡ್ಬಿಡ್ಬೋದು. ವೆನ್ ಯು ದಿ ಮೊಮೆಂಟ್ ಯು ಸಿ ದಟ್ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್, ಯು ಕ್ಯಾನ್ ಅಸೈನ್ ದಿ ವೆಯ್ಟ್ಸ್ as 1, 2 and 3. 1 for the first year, 2 for the second year and 3 for the third year. Now here it will be 36,500 into 1 plus 40,500
into 2 plus the third year profits ಎಷ್ಟಿದೆ 41,500 into 3. ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ಕೇರ್ಫುಲ್ ಆಗಿರಬೇಕು. ನಂಬರ್ ಆಫ್ ಇಯರ್ಸ್ ಅಲ್ಲೂ ವೆಯ್ಟ್ಸ್ ಯೂಸ್ ಮಾಡಬೇಕು. 1 ಪ್ಲಸ್ 2 ಪ್ಲಸ್ 3. ನಾವು ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ 36,500 into 1 would give us 36,500. 40,500 into 2 would give us 81,000. 41,500 into 3 would give us 1,25,500. Now 1 plus 2 plus 3 is 6. Now we are ready to go to the next step and calculate what is our adjusted profits, which is equal to all this total. The total would be, friends, the total of the numerator would be 2,42,000. I will put that 2,42,000 divided by 6. If you could simplify this, you would get 40,333. Friends, this is how you will arrive at adjusted profits. Now in fact average adjusted profits. Now that we have also completed average adjusted profits, calculation of goodwill is just a step away. Now we will go to the last step, step 3, calculation of goodwill. Now you all know the formula to calculate goodwill. Goodwill is equal to number of years of purchase into average adjusted profits. Number of years of purchase question ಅಲ್ಲಿ ನೋಡಿದ್ರಿ 2 years ಅನ್ಸುತ್ತೆ. You can see based on 2 years purchase ಅಂತ ಇದೆ. Therefore ಇಲ್ಲಿ 2 into, of course just now we have calculated the average adjusted profits, which is 40,333. Friends, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ you would get rupees 80,666, and this is the final answer that we are required to calculate. Friends, hope you understood. I will just take you through the entire problem. ಮೊದಲಿಗೆ ನೀವು ಅಡ್ಜಸ್ಟ್ಮೆಂಟ್ಸ್ನೆಲ್ಲ ನೋಡಿ ಅನಲೈಸ್ ಮಾಡಿ ಮೈಂಡಲ್ಲಿ ಇಟ್ಕೊಳ್ಳಿ. ತದನಂತರ ಯು ಕಮ್ ಟು ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಅಲ್ಲಿ ಟೇಬಲ್ ಇನ್ಸರ್ಟ್ ಮಾಡ್ಕೊಳ್ಳಿ, ಆ್ಯಕ್ಚುಯಲ್ ಪ್ರಾಫಿಟ್ಸ್ ಬರೀರಿ. ದೆನ್ ನೀವು ಅನಲೈಸ್ ಮಾಡಿದಂತಹ ಅಷ್ಟು ಅಡ್ಜಸ್ಟ್ಮೆಂಟ್ಸ್ನ ಅಡಿಷನ್ಸ್ ಅಥವಾ ಡಿಡಕ್ಷನ್ಸ್ ಮಾಡಿ ಯು ವಿಲ್ ಗೆಟ್ adjusted profits if you take the total. Then if it is continuously in the increasing trend as it is in this case, please assign weights. 1 2 3 weights na assign ಮಾಡಿ. Next, calculate average adjusted profits, of course under weighted average method. Keep that in mind. You have used here weighted average method. You have to keep that in mind. And using this formula, you will calculate average adjusted profits, and in this case the average adjusted profits is 40,333. Then the final step is calculation of goodwill, that is number of years of purchase into average adjusted profits, which is rupees 80,666. Friends, this is how you calculate goodwill under average profits method. Hope you had the clarity with regard to concepts that I discussed in the previous class. Friends, thank you all for your patient listening. Signing off from you, Dr. Sai Ram.